ನಾವು ಹೊಂಟಿದೀವಿ. ಜನ ಗುಳೆ ಹೋಗ್ತಕ್ಕಂಥದ್ದು ಬಿಡಬೇಕು, ಇಂಥ ಕೆಲಸ ಮಾಡ್ಕೊಂಡು ಹೋಗಿ ತಮ್ಮ ಮನೆಯಲ್ಲಿದ್ದು ತಾವೇ ಮಾಡಿಕಿಸಿ ಮುಂಜಾನೆ ಒಂದು 2 ತಾಸು ಸಂಜೆಗೆ 1 ತಾಸು ನೋಡ್ಕೊಂಡ್ರೆ ಸಾಕು. ನೆಚ್ಚಿನ ನಾಯಕರಾದ ಉಮೇಶ್ ಅಣ್ಣ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಗೆ ಕೆಲಸ ಇಲ್ಲ ಅಣ್ಣ, ಮತ್ತು ಬೆಂಗಳೂರು ಎಲ್ಲ ಲೋನ್ ಕೊಟ್ರೆ ಏನೋ ದೊಡ್ಡ ಪ್ರಮಾಣದ ಮಾಡ್ಬೇಕಂತ ಒಂದು ಆಸೆ ಇದೆ ನಮ್ಗೆ. ತಮ್ಮೂರಲ್ಲಿದ್ದ ತಾವೇ ಒಂದು ಅರ್ನಿಂಗ್ ಮಾಡಿ ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಉಳ್ಳೇಸೂರು ಗ್ರಾಮದಲ್ಲಿ ನಾವು ಒಂದಿಂದು ಕೋಳಿ ಮರಿಗಳನ್ನು ಸಾಕಿದ್ದೇವೆ. ಇದಕ್ಕೆ ಕಾರಣ ನಾವು ನಿರುದ್ಯೋಗ ಅನ್ನೋದಕ್ಕಿಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀವಿ. ಅವಧಿ ಮುಗೀತು. ಅವಧಿ ಮುಗಿದ ಮೇಲೆ ಹೀಗೆ ನಮ್ಮ ನೆಚ್ಚಿನ ನಾಯಕರಾದ ಉಮೇಶ್ ಅಣ್ಣ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಗೆ ಕೆಲಸ ಇಲ್ಲ ಅಣ್ಣ, ಮತ್ತು ಬೆಂಗಳೂರು ಎಲ್ಲೇನೋ ಹೋಗ್ಬೇಕು, ಕೆಲಸ ಇಲ್ಲ, ನೀವು ಯಾಕೆ ಹೋಗ್ತಿರೋ, ನೀವು ಏನೇನೋ ಒಂದು ಸ್ವಯಂ ಉದ್ಯೋಗ ಮಾಡ್ಬೋದು ಗಂಡ ಹೆಂಡ್ತಿ ಸೇರಿ ಅಂದ್ರೆ ಏನು ಮಾಡ್ಬೋದು ಅಣ್ಣ ಅಂತ ಕೇಳಿದ್ವಿ. ಒಂದಿನ ಹೇಳಿದ್ರಿ ಹಿಂಗೆ ಮಾಚನೂರಲ್ಲಿ ಗೌಡ ಅಂತಲೇ ಸಾಕಾಣಿಕೆ ಮಾಡ್ಯಾನ ಕೋಳಿ, ನೀವು ಮಾಡ್ಬೋದಲ್ಲ. ಅವರು ಪ್ರೇರಣೆಯಿಂದ ನಾವು ಒಂದಿಂದು ಆರ್ಡ್ರ್ ಕೊಟ್ಟಿವಿ. ಒಂದಿಂದು ಮರಿ ಬರೀ ಕೇವಲ 31 ರೂಪಾಯಿಗೆ 30 ರೂಪಾಯಿಗೆ ಒಂದು ತಂದಿದ್ದೀವಿ. 500 ತಂದಿದ್ವಿ. 500ಕ್ಕೆ ಕೇವಲ 15,000 ರೂಪಾಯಿ ಆಯಿತು. ಮತ್ತು ಅಲ್ಲಿಂದ ಗುಲ್ಬರ್ಲಿಂದ ಟ್ರಾನ್ಸ್ಪೋರ್ಟ್ ಒಂದು 3,500 ಅಲ್ಲಿಂದ ತಂದು ಅದು ಯೂಟ್ಯೂಬ್ ಮುಖಾಂತರ ನಾವು ನೋಡ್ಕೊಂಡ್ವಿ ಯಾವ ರೀತಿ ಅದು ಕಾವು ಕೊಡಬೇಕು, ಅವು ಈಟ್ ಯಾವ ರೀತಿ ಕೊಟ್ಟರೆ ಅವು ಬೆಳವಣಿಗೆ ಆಗ್ತದೋ ಅದೇ ರೀತಿ ಒಂದು ಒಳಗೆ ಸಡ್ಡು ಮಾಡಿದ್ವಿ. ಆಲ್ರೆಡಿ ನಮ್ಮದು ಮನೆ ಮುಂದೆ ಒಂದು ರೇಷ್ಮೆ ಸಡ್ಡಿತ್ತು. ಆ ಸಡ್ಡಲ್ಲೇ ಒಂದು ಅಚ್ಚುಕಟ್ಟಾಗಿ ಮಾಡಿದ್ವಿ. ಇವತ್ತು ದಿನದಲ್ಲಿ ಒಂದು 2-3 ತಿಂಗಳಾಯಿತು. ಈ ರೀತಿ ಬೆಳವಣಿಗೆ ಆಗಿದ್ದಾವೆ. ಎಲ್ಲರೂ ಮಾಡ್ಬೋದು, ಯುವಕರು ಗ್ರಾಮದಲ್ಲಿರೋಂಥವ್ರು. ಇನ್ನು ಮುಂದೆ ನಾವು ಕೋಳಿ ಮೊಟ್ಟೆಗಳನ್ನು ಸಿಗುತ್ತೆ, ನಾಟಿ ಪ್ಯೂರ್ ಕೋಳಿ ಮತ್ತು ಮಾಂಸ ಕೂಡ ಸಿಗುತ್ತೆ. ಬೇಕಾದರೂ ಮರಿಗಳನ್ನು ಲಭ್ಯವಿರುತ್ತದೆ ಅಂತ ನಾವು ಹೇಳ್ತೇವೆ. ಶರಣಪ್ಪ ಪೂಜಾರಿ, ಉಳ್ಳೇಸೂರು. ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಏನದ ಜವಾರಿ ಕೋಳಿ ಮತ್ತು ಚಿಕನ್ ಸಲಾಗಾಗಲಿ ಮತ್ತು ಮೊಟ್ಟೆ ಸಲಾಗಾಗಲಿ ಮತ್ತು ಕುರಿ ಸಾಕಾಣಿಕೆ ಸಾಕಷ್ಟು ಜನ ಏನದು ಉತ್ತೇಜನ ಪಡ್ತಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಎಲ್ಲರಿಗೂ ಉದ್ಯೋಗ ಸಿಗಬೇಕಂತಕ್ಕಂಥದ್ದು ಏನಿಲ್ಲ, ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇವಾಗ ಈ ಭಾಗದಲ್ಲಿ ಏನಂತ ಭಾಳ ಒಳ್ಳೆಯದು. ಇವತ್ತು ಮಾಚನೂರು ಗ್ರಾಮದಲ್ಲಿ ಆಗಿರ್ಬೋದು ಮತ್ತು ಉಳ್ಳೇಸೂರು ಗ್ರಾಮದಲ್ಲಿ ಆಗಿರ್ಬೋದು, ನಾ 2 ಕಡೆಗೆ ಭೇಟಿ ನೀಡಿ ನೋಡಿದಾಗ ಸಾಕಷ್ಟು ಸಣ್ಣ ಸಣ್ಣ ಮರಿಗಳನ್ನು ತಂದು ಇವತ್ತು ಈ ಮಟ್ಟಕ್ಕೆ ಏನೋ ಕೋಳಿ ಬೆಳೆದವ 2-3 ತಿಂಗಳದಾಗ ಅಂದ್ರೆ ಒಳ್ಳೆ ಬೆಳವಣಿಗೆ. ಇದರಲ್ಲಿಂತ ಏನಾಗ್ತದೆ
ಮುಂದೆ ಏನತ್ತ ಅವ್ರ ಮನೆಯಾಗಿದ್ದರು ಯಾರನ್ನ ನಿರುದ್ಯೋಗಿ ಇದ್ದರು ಇದು ಈಸಿಯಾಗಿ ಮುಂಜಾನೆ ಒಂದು 2 ತಾಸು ಸಂಜೆಗೆ 1 ತಾಸು ಏನದು ನೋಡ್ಕೊಂಡ್ರೆ ಸಾಕು ಅವರು ಕೂತಲ್ಲೇ ಅರ್ನಿಂಗ್ ಮಾಡ್ತಕ್ಕಂಥ ಕೆಲಸ ಅದ. ಭಾಳ ಒಳ್ಳೆ ಕೆಲಸ ಇದು. ಪ್ರತಿಯೊಬ್ಬರು ಏನದಂದರೆ ಮಾಡೋದನ್ನು ಬಿಟ್ಟುಕೇಸಿ ಸಾಕಷ್ಟು ಜನ ಗುಳೆ ಹೋಗ್ತಕ್ಕಂಥದ್ದು ಬಿಡಬೇಕು. ಇಂಥ ಕೆಲಸ ಮಾಡ್ಕೊಂಡು ಹೋಗಿ ತಮ್ಮ ಮನೇಲಿದ್ದು ತಾವೇ ಮಾಡಿಕೇಸಿ ತಮ್ಮ ಊರಲ್ಲಿದ್ದ ತಾವೇ ಒಂದು ಅರ್ನಿಂಗ್ ಮಾಡ್ಕೊಂಡು ಬೆಳಿತಕ್ಕಂಥ ಕೆಲಸಕ್ಕೆ ಇವತ್ತಿನ ದಿವಸ ಈ ಭಾಗದ ಯುವಕರು ಮುಂದಾಗಬೇಕಂತಕ್ಕಂಥದ್ದು ನಂದು ಮನವಿ. ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಹೊಂಟಿದೀವಿ ರೀ. ಉಮೇಶ್ ಅಣ್ಣ ಅವ್ರು ಹೇಳಿದ್ರು ಹೋಗ್ಬೇಡ್ರಿ ಬೆಂಗಳೂರಿಗೆ, ಇಲ್ಲೇ ಗೌಡ್ರು ಅಂತ ಮಾಡ್ಯಾರ, ನೀವು ಮಾಡ್ಬೋದು ಅಂತಿಗೇಸಿ ನಮಗೆ ಸಾಥ್ ಕೊಟ್ಟರು. ಅವರು ಆಶೀರ್ವಾದದಿಂದ ನಾವು ಮರಿ ತರಿಸಿಗೇಸಿ ಈಗ 3 ತಿಂಗಳು ಮರಿಗಳಿದೆ. ನಾವು 2 ಟೈಮು ಅಷ್ಟೇ, ಒಂದು ಮುಂಜಾನೆ 1 ತಾಸು, ಸಾಯಂಕಾಲ 1 ಟೈಮು ನಾವು ಅವಕ್ಕೆ ಹೊರಗಡೆ ಬಿಟ್ಟುಗೇಸಿ ಏನೋ ಈ ಥರ ಎಲ್ಲ ತಿಂತಾವೆ. ಮೇವು ತಿನ್ನುತ್ತೆ, ತರಕಾರಿ ಯಾವ ಸೊಪ್ಪು ಹಾಕಿದ್ರು ತಿಂತಾವ. ಅವು ಹಾಕಿದ್ರೂ ವಿಟಮಿನ್ ಅವು ಜಾಸ್ತಿ, ಅವು ಆರೋಗ್ಯವಾಗಿ ಚೆನ್ನಾಗಿನೂ ಬೆಳಿಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಾವು ಲೋನು ಕೇಳಕ್ಕೆ ಹೋಗಿದ್ದೀವಿ. ಲೋನ್ನವ್ರು ಏನಂದ್ರೆ ಅವ್ರು ಬ್ಯಾಂಕ್ನವರು ಈಗ ಕೊಡೋಕ್ಕಾಗಲ್ರಿ, ಮಾರ್ಚ್ ಮುಗಿದು ಕೊಡ್ತೀವಿ ಹೇಳ್ಯಾರ. ಅವ್ರದ್ದೊಂದು ನಂಬಿಕೆ ಮೇಲೆ ನಾವು ಲೋನು ಸಿಗ್ತದಂತ ಒಂದು ಇದ್ರ ಮೇಲೆ ಇಟ್ಕೊಂಡಿದ್ದೀವಿ. ಲೋನ್ ಕೊಟ್ಟರೆ ಇನ್ನೂ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಒಂದು ಆಸೆ ಇದೆ ನಮ್ಗೆ. ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಲೋನ್ ಕೊಟ್ರೆ ಅಂತ ಅಷ್ಟೇ ನಾವು ಕೇಳ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಂಬಿಕಾ ಶರಣಪ್ಪ.